ಬೆಂಗಳೂರು ನಗರದಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಮಾದಕ ವಸ್ತುಗಳ ವಿರುದ್ಧ ನಾವು ಕೈಗೊಂಡಿರ್ತಕ್ಕಂತಹ ಕ್ರಮ. ಒಟ್ಟು 36 NDPS ಪ್ರಕರಣಗಳನ್ನು ಆಗಸ್ಟ್ ತಿಂಗಳಲ್ಲಿ ದಾಖಲಿಸಲಾಗಿತ್ತು. 2 ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು 42 ವ್ಯಕ್ತಿಗಳನ್ನು ನಾವು ಇದರಲ್ಲಿ ಬಂಧನ ಮಾಡಿದೆ ಮತ್ತು ಇವರುಗಳಿಂದ ಸುಮಾರು 37 kgಯಷ್ಟು ಗಾಂಜಾ, 600 ಗ್ರಾಮ್ ಅಫೀಮ್, 84 ಗ್ರಾಮ್ ಹೆರಾಯಿನ್, MDMA 324 ಗ್ರಾಮ್, ಟೈಡಲ್ ಮಾತ್ರೆಗಳು 100 ಈ ಸಂಖ್ಯೆಯ ಮಾದಕ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಎರಡನೇದಾಗಿರ್ತಕ್ಕಂಥದ್ದು ಈ ಮಾದಕ ವಸ್ತುಗಳಲ್ಲದೆ ಬೆಂಗಳೂರು ನಗರದಲ್ಲಿ ಆಗ್ತಕ್ಕಂಥ ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ನಾವು ಕೈಗೊಂಡಿರ್ತಕ್ಕಂತಹ ಅನೇಕ ಕ್ರಮಗಳು. ಇದರಲ್ಲಿ ಒಟ್ಟು ಸುಮಾರು 211 ಪ್ರಕರಣಗಳನ್ನು ದಾಖಲಿಸಿ ಒಟ್ಟು 353 ಜನರನ್ನು ನಾವು ಬಂಧಿಸಿರ್ತಕ್ಕಂಥದ್ದು ಆಗಿದೆ. ಇದು ಮಟಕ, ಗ್ಯಾಂಬ್ಲಿಂಗ್, ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಇಲಿಸಿಟ್ ಲಿಕ್ಕರ್, ಇಮ್ಮಾರಲ್ ಟ್ರಾಫಿಕಿಂಗ್ ಆ್ಯಕ್ಟ್ ಅಂದರೆ ಈ ಹ್ಯೂಮನ್ ಟ್ರಾಫಿಕಿಂಗ್ ಇರ್ತಕ್ಕಂತಹ ಪ್ರಕರಣಗಳು, ಆರ್ಮ್ಸ್ ಆ್ಯಕ್ಟ್ ಕೇಸ್ಗಳು, ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ಸ್ಗಳು, ಈ ರೀತಿಯ ಎಲ್ಲ ಪ್ರಕರಣಗಳು ಇದರಲ್ಲಿ ಅಡಕವಾಗಿದ್ದಾವೆ. ಇನ್ನು ಬರೀ ಪ್ರಕರಣಗಳ ದಾಖಲಿಸೋದು ಅಷ್ಟೇ ಅಲ್ಲ, ನೀವು ಹೇಳಿದ ಹಾಗೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಪ್ರಿವೆಂಟಿವ್ ಆ್ಯಕ್ಷನನ್ನು ತಗೊಳ್ಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ರೌಡಿ ಚಟುವಟಿಕೆಗಳ ಬಗ್ಗೆ ಮತ್ತು ಇತರ ಈ ರೀತಿಯ ಏನು ಆರ್ಗನೈಸ್ಡ್ ಕ್ರೈಮ್ ಚಟುವಟಿಕೆಗಳು ನಡೀತವೆ ಅವುಗಳ ಬಗ್ಗೆ. ಆ ನಿಟ್ಟಿನಲ್ಲಿ ಕಳೆದ ತಿಂಗಳು ಬೆಂಗಳೂರು ನಗರದಲ್ಲಿ ಒಟ್ಟು 240 PR ಪ್ರಕರಣಗಳನ್ನು ನಾವು ದಾಖಲಿಸಿದ್ದೇವೆ. ಬೇರೆ ಬೇರೆ ರೌಡಿ ವ್ಯಕ್ತಿಗಳು ಮತ್ತು ಈ ರೀತಿ ಯಾರು ಹ್ಯಾಬಿಚುವಲ್ ವೃತ್ತಿಪರ ಅಪರಾಧಿಗಳು ಅಥವಾ ಆರೋಪಿಗಳಿದ್ದಾರೆ ಅಂಥವರ ಮೇಲೆ. ಹಾಗೆಯೇ ಈ ಯಾರು ಈ ರೀತಿ ಬಾಂಡೋರ್ ಆದಮೇಲೆ ಈ ಮುಚ್ಚಳಿಕೆಯನ್ನು ಉಲ್ಲಂಘನೆ ಮಾಡಿರ್ತಾರೆ ಅಂತಹ ವ್ಯಕ್ತಿಗಳು ಕೂಡ ಕ್ರಮ ಕೈಗೊಂಡು ಅದರಲ್ಲಿ 2 ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಇವರಿಂದ 2 ವ್ಯಕ್ತಿಗಳಿಂದ 10,000 ಮತ್ತು ಇನ್ನೊಬ್ಬರಿಂದ 20,000 ಬಾಂಡ್ ಮೊತ್ತವನ್ನು ಅವರಿಂದ ಫೋರ್ಫಿಟ್ ಮಾಡಿಕೊಳ್ಳಲಾಗಿದೆ. ನಂತರ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈ LPR ಪ್ರಕರಣಗಳನ್ನು ನಾವು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪತ್ತೆ ಹಚ್ತಾ ಇದ್ದೇವೆ. ಅಂದರೆ ಯಾರು ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗದೇ ನ್ಯಾಯಾಂಗ ಪ್ರಕ್ರಿಯೆಯಿಂದನೇ ದೂರ ಇಳಿಲಿಕ್ಕೆ ಉಳಿತಾರೆ ಅಂಥವರನ್ನು ಪತ್ತೆ ಹಚ್ಚಿ 10 ವರ್ಷ 20 ವರ್ಷ ಯಾರು ತಲೆಮರೆಸಿಕೊಂಡಿದ್ದರು ಅಂಥವರನ್ನು ಪತ್ತೆ ಹಚ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕಳೆದ ತಿಂಗಳು ಒಟ್ಟು 32 ಈ LPR ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಪತ್ತೆ ಮಾಡಿದ್ದೇವೆ. ಇದರಲ್ಲಿ ಕೊಲೆ ಯತ್ನ, ಹಲ್ಲೆ, ಕಳವು ಇತ್ಯಾದಿ ಪ್ರಕರಣಗಳು ಸೇರಿಕೊಂಡಿದ್ದಾವೆ. ಓಲ್ಡೆಸ್ಟ್ ಪ್ರಕರಣ ಅಂದರೆ 1994ರ ಒಬ್ಬ ವ್ಯಕ್ತಿ ಈ ಹಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ, ಅದೇ ರೀತಿ 99ರಲ್ಲಿ ಒಂದು ಸುಲಿಗೆ ಪ್ರಕರಣದ ಒಬ್ಬ ವ್ಯಕ್ತಿ, ಹಾಗೆಯೇ ಕೊಲೆ ಪ್ರಕರಣದ ಕೆಲವು ವ್ಯಕ್ತಿಗಳು ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಇನ್ನು ನ್ಯಾಯಾಲಯದಿಂದ ವಾರಂಟ್ ಮತ್ತು ಪ್ರೊಕ್ಲಮೇಷನ್ ಹೊರಡಿಸಿದಾಗಲೂ ಕೂಡ ಯಾರು ಅದಕ್ಕೆ ಗೌರವ ಕೊಡದೇ ನ್ಯಾಯಾಲಯಗಳಿಗೆ ಹಾಜರಾಗೋದಿಲ್ಲ ಅಂಥವರ ಮೇಲೆಯೂ ಕೂಡ ನಾವು ಕ್ರಮ ಕೈಗೊಂಡಿದ್ದು ಈ 8 ಆರೋಪಿಗಳ ಮೇಲೆ ಪ್ರೊಕ್ಲಮೇಷನ್ ವೈಲೇಷನ್ಗೆ ಪ್ರಕರಣವನ್ನು ದಾಖಲಿಸಿದ್ದಾವೆ ಸೆಕ್ಷನ್ 209 BNSನ ಅಡಿಯಲ್ಲಿ. ಹಾಗೆಯೇ 33 ಆರೋಪಿಗಳ ವಿರುದ್ಧ ಈ ಬೇಲ್ ಜಂಪ್ ಮಾಡಿದ್ದಕ್ಕಾಗಿ ಸೆಕ್ಷನ್ 269 BNSನ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸ್ಕೊಂಡಿದ್ದೇವೆ. ಹಿಂದೆ ಇದು 229A ಅಂತೇಳಿ IPCನಲ್ಲಿತ್ತು, ಈಗ ಅದು ಬದಲಾಗಿದೆ. ನಂತರ ರೌಡಿಗಳ ಮೇಲೆ ಕೈಗೊಂಡಿರ್ತಕ್ಕಂಥ ಸ್ಪೆಸಿಫಿಕ್ ಕ್ರಮಗಳಲ್ಲಿ 109 PR ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಹಾಗೆಯೇ 13 ಜನ ಪ್ರೊಕ್ಲೇಮ್ಡ್ ರೌಡಿಗಳೇನಿದ್ರು ಅವರನ್ನು ದಸ್ತಗಿರಿ ಮಾಡಿ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬೆಂಗಳೂರು ನಗರದಲ್ಲಿ ರೌಡಿಗಳು ತಲೆಮರೆಸಿಕೊಂಡಿದ್ದು ಕಂಡುಬಂದಿತ್ತು. ಅಂಥವುಗಳ ಪೈಕಿ ಒಟ್ಟು 21 ರೌಡಿಗಳನ್ನು ಪತ್ತೆ ಮಾಡಿ ಅವರುಗಳ ಮೇಲೆ ಬೇರೆ ಬೇರೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ. ಒಟ್ಟು ಭದ್ರತಾ ಕಾಯ್ದೆ ಅಡಿಯಲ್ಲಿ 109 ಪ್ರಕರಣಗಳು, BNS ಅಡಿಯಲ್ಲಿ ಅಂದರೆ ಪ್ರೊಕ್ಲೇಮ್ಡ್ ಅಫೆಂಡರ್ಸ್ 13 ಮತ್ತು ಬೇಲ್ ಜಂಪ್ 1, ಈ ರೀತಿ ಒಟ್ಟು ತಲೆಮರೆಸಿಕೊಂಡಂಥ ಒಟ್ಟು 21 ಆರೋಪಿಗಳನ್ನು ಕೂಡ ನಾವು ಪತ್ತೆ ಮಾಡಿದ್ದೇವೆ. ಕೊನೆಯದಾಗಿ ಈ ಶಿಕ್ಷೆಯ ಒಂದು ವಿಷಯದಲ್ಲಿ ಕನ್ವಿಕ್ಷನ್ಸ್ ಏನಾಗಿದೆ ಅಂದರೆ ಕೋರ್ಟ್ನಲ್ಲಿ ನ್ಯಾಯಾಲಯಗಳಲ್ಲಿ ಡಿಸ್ಪೋಸ್ ಆಗಿ ಪ್ರಕರಣಗಳು ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು ಒಟ್ಟು 938 ಪ್ರಕರಣಗಳು ಆಗಸ್ಟ್ ತಿಂಗಳಲ್ಲಿ ವಿಲೇವರಿ ಆಗಿದ್ದಾವೆ. ಅದರಲ್ಲಿ 481 ಪ್ರಕರಣಗಳಲ್ಲಿ ಕನ್ವಿಕ್ಷನ್ ದೊರೆತಿದೆ. ಜೀವಾವಧಿ ಶಿಕ್ಷೆ ಅಥವಾ 14 ವರ್ಷಕ್ಕೂ ಮೇಲ್ಪಟ್ಟಿರ್ತಕ್ಕಂಥದ್ದು 6 ಪ್ರಕರಣಗಳಲ್ಲಿ 6 ಆರೋಪಿಗಳು ಮತ್ತು 10 ರಿಂದ 14 ವರ್ಷದ ಪ್ರಕರಣಗಳಲ್ಲಿ 1 ಪ್ರಕರಣದಲ್ಲಿ 1 ಆರೋಪಿ, 7 ರಿಂದ 10 ವರ್ಷ 1 ಪ್ರಕರಣ 1 ಆರೋಪಿ, ಹಾಗೆಯೇ 3 ರಿಂದ 7 ವರ್ಷ ಶಿಕ್ಷೆಯಲ್ಲಿ 1 ಪ್ರಕರಣ 1 ಆರೋಪಿ, 1 ರಿಂದ 3 ವರ್ಷ 2 ಪ್ರಕರಣ 3 ಆರೋಪಿಗಳು, 1 ವರ್ಷಕ್ಕಿಂತ ಕಡಿಮೆ 2 ಪ್ರಕರಣ 2 ಆರೋಪಿಗಳು. ಕೊನೆಯದಾಗಿ ದಂಡ ಹಾಕಿರ್ತಕ್ಕಂಥ ಪ್ರಕರಣಗಳು ಒಟ್ಟು 468. ಇದರಲ್ಲಿ ವಿವರಗಳನ್ನು ಕೂಡ ಕೊಟ್ಟಿದ್ದೇವೆ, ಯಾವ್ಯಾವ ಕೇಸ್ನಲ್ಲಿ ಯಾವ್ಯಾವ ಶಿಕ್ಷೆ ಬಂದಿದೆ ಅಂಥೇಳಿ. ಇದನ್ನು ನೋಡೋದಾದರೆ ಒಟ್ಟು
4 ಕೊಲೆ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಅದೇ ರೀತಿಯಲ್ಲಿ ಪಾಕ್ಸೋ 3 ಪ್ರಕರಣಗಳಲ್ಲಿ 20 ವರ್ಷದಷ್ಟು ಶಿಕ್ಷೆಗಳನ್ನು ವಿಧಿಸಲಾಗಿದೆ. ಮತ್ತು ಕೊಲೆ ಯತ್ನಕ್ಕೆ 1 ಪ್ರಕರಣದಲ್ಲಿ ಶಿಕ್ಷೆಯಾಗಿದೆ. 306 ಅಂದರೆ ಆತ್ಮಹತ್ಯೆಗೆ ಪ್ರಚೋದನೆ 1 ಪ್ರಕರಣದಲ್ಲಿ ಶಿಕ್ಷೆಯಾಗಿದೆ. ಬಟ್ ಬಹು ಮುಖ್ಯವಾಗಿರ್ತಕ್ಕಂಥದ್ದು JB ನಗರದ ಒಂದು ಪೊಲೀಸ್ ಠಾಣೆಯಲ್ಲಿ ನಾವೇನು ಈಗ ಈ ಬೇಲ್ ಜಂಪ್ಗೆ ಏನು ಪ್ರಕರಣಗಳನ್ನು ದಾಖಲಿಸಲಿಕ್ಕೆ ಶುರು ಮಾಡಿದ್ದೀವಿ 229A ಅಥವಾ ಹೊಸ BNSನ ಅಡಿಯಲ್ಲಿ 269 ಅಡಿಯಲ್ಲಿ, ಅದರಲ್ಲಿ ಒಬ್ಬ ಆರೋಪಿಗೆ 5 ತಿಂಗಳ ಶಿಕ್ಷೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಹೀಗಾಗಿ ಇದು ಮುಂಚೆ ಆಗ್ತಾ ಇರಲಿಲ್ಲ. ಬೇಲ್ ಇದ್ದರೂ ಕೂಡ, ವಾರಂಟ್ ಇದ್ದರೂ ಕೂಡ ಹಾಗೆ ತಪ್ಪಿಸ್ಕೊಂಡು ಓಡಾಡ್ತಾಯಿದ್ರು. ಈಗ ಅಂಥವ್ರು ಕೂಡ ನಾವು ಬಂಧಿಸಿ ಪ್ರಕರಣ ದಾಖಲಿಸಿದ್ದಕ್ಕೆ ನ್ಯಾಯಾಲಯದಲ್ಲಿ ಅವರ ವಿಚಾರಣೆಯಾಗಿ ಅವ್ರಿಗೆ 5 ತಿಂಗಳ ಶಿಕ್ಷೆ ಆಗಿದೆ. ಅದೇ ರೀತಿ ಭಾಳಷ್ಟು ಪ್ರಕರಣಗಳ ಬೇಲ್ ಜಂಪ್ ನಾವೇನೇನು ಪ್ರಕರಣಗಳನ್ನು ದಾಖಲಿಸಿದ್ವಿ ಕಳೆದ 1 ವರ್ಷದ ಅವಧಿಯಲ್ಲಿ, ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷೆ ಆಗ್ತಾ ಇರೋದು ಒಂದು ಸಂತೋಷದ ವಿಷಯ. ಹಾಗೆ ಈ ಹಲ್ಲೆಯ ಪ್ರಕರಣವೂ ಕೂಡ ಶಿಕ್ಷೆಯಲ್ಲಿ ಆಗ್ತಾಯಿದೆ. ಸಾಮಾನ್ಯವಾಗಿ ಹಲ್ಲೆ ಪ್ರಕರಣಗಳು ಅಲ್ಲೇ ಲೋಕ ಅದಾಲತ್ನಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತವೆ. ಒಬ್ಬ ವ್ಯಕ್ತಿಗೆ 4 ದಿವಸಗಳ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್.